ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ, ಅಂದರೆ ನನಗೆ ಸ್ಪೆಷಲ್ ಆಗಿರುತ್ತೆ. ಸೊ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಪೆಷಲ್ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲೂ ಕೂಡ ಒಂದು ಹೊಸ ಬೈಕ್ ಬಂದಿದೆ, ಅದೇ ಸ್ಪೆಷಲ್ಲು. ಬನ್ನಿ ಮತ್ತೆ ಅದು ಯಾವ ಬೈಕ್ ಅಂತ ಹೇಳ್ತೀನಿ. ಸೊ ಇದ್ರದ್ದು ತೊಗೊಂಡಿರೋದೆಲ್ಲ ವಿಡಿಯೋ ಹಾಕ್ತೀನಿ. ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ತಗೊಂಡಿರೋದೇ ಡ್ಯೂಕ್ 250. ಸೊ ಈ ಬೈಕಿಗೆ ಎರಡು ಮಾತೇ ಇಲ್ಲ ಅಂದ್ಕೊತೀನಿ. ಒನ್ ಆಫ್ ದಿ ಬೆಸ್ಟ್ ಬೈಕ್ ಆಫ್ ದಿ ಇಂಡಿಯಾ ಅಂತಲೇ ಹೇಳ್ತೀನಿ ಈ ಸೀರೀಸಲ್ಲಿ, 250 ಸೀರೀಸಲ್ಲಿ. ಸೊ ಸಖತ್ ಇಷ್ಟ ಆಗಿದೆ. ಅದರಲ್ಲೂ ಈ ಮ್ಯಾಟ್ ಬ್ಲ್ಯಾಕ್ ಎಡಿಷನಲ್ಲಿ ಸಖತ್ತಾಗೆ ಇಷ್ಟ ಆಯಿತು ನನಗಂತೂ. ಈ ಕಲರು ಒಳ್ಳೆ ಚೆನ್ನಾಗಿದೆ ಮಾತ್ರ ಬೈಕ್ ನೋಡೋಕ್ಕೂ ಕೂಡ. ಸೊ ನಾವು ರಿಜಿಸ್ಟ್ರೇಷನ್ ತೊಗೊಂಡಿದ್ದು ಚಿಕ್ಕಮಗಳೂರದ್ದು, ಆದರೆ ಗಾಡಿ ತೊಗೊಂಡಿದ್ದು ಬೆಂಗಳೂರಲ್ಲಿ. ಸೊ ಇನ್ನು ಲಾಸ್ಟ್ ವೀಡಿಯೋದ್ರಲ್ಲಿ, ಅಂದರೆ ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ಹಾಕ್ತೀನಿ ತೊಗೊಂಡಿರೋ ವಿಡಿಯೋ. ಸೊ ಈ ಬೈಕಲ್ಲಿ ಬೇರೆ ವಿಶೇಷ ಅಂದರೆ ಅದೇ ಸೈಡ್ ಲುಕ್ಕು, ಅಂದರೆ ಮಿರರ್ಸ್ ತೆಗ್ಸಿದ್ರೆ ಮಾತ್ರ ಇದೆಯಲ್ಲ ಸಹಿ ಕನ್ಕೊಳ್ಳಿ. ಕಿಲ್ಲರ್ ಬೈಕ್ ಅಂತಲೇ ಒಂದು ಹೆಸರುವಾಸಿ. ಮತ್ತು ರಾಕೆಟ್ ಅಂತಲೂ ಕರೀತಾರೆ. ಅಂದರೆ ಜೆನ್ 2 ಅಲ್ಲಿ ಅದು ಕಿಲ್ಲರ್ ಗಾಡಿ, ಅದು ಕೂಡ ರಾಕೆಟ್ ಅಂತಲೇ ಎಷ್ಟು ಫೇಮಸ್ ಆಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಫೇಮಸ್ ಆಗಿರೋದೇ ಗಾಡಿ ಇದು. ಸೊ ಇದು ಜೆನ್ 3 ಡ್ಯೂಕ್ 250cc. ಇದರಲ್ಲೂ 390 ಕೂಡ ಬರುತ್ತೆ ಜೆನ್ 3ಅಲ್ಲಿ. ಸೊ ಈ ಗಾಡಿ ಬಂದುಬಿಟ್ಟು ನಮಗೆ ಆನ್ ರೋಡ್ ಪ್ರೈಸ್, ಅಂದರೆ ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 3,02,000 ಬರುತ್ತೆ ಫುಲ್ ಕ್ಯಾಶಲ್ಲಿ. ಸೊ ನೀವು EMI ಮೇಲೆ ಹೋಗ್ತೀರಾ ಅಂದರೆ ಅಬೌಟ್ 3,45,000-50,000ವರೆಗೂ ಈ ಗಾಡಿ ಹೋಗುತ್ತೆ. ಸೊ ಇದರಲ್ಲಿ 390cc ಬರುತ್ತೆ, ಅದನ್ನು ಕೂಡ ತಿಳ್ಕೊಂಡಿರಿ. ಸೊ ಇದು 250cc. ನನಗನ್ಸಿರೋ ಮಟ್ಟಿಗೆ ಈ ಗಾಡಿನೇ ಸಾಕು ಅಂತೀನಿ. ಯಾಕಂದರೆ 390cc ನೀವು ಹೋಗ್ತೀರಾ ಅಂದರೆ ಒಂದು ತಿಳ್ಕೊಳ್ಳಿ, ಇದ್ರದ್ದು ಕಾಸ್ಟು ಮತ್ತು ಮೈಲೇಜು, ತಿರ್ಗಾ ಇನ್ನೊಂದು ಅಮೌಂಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ 390cc ಹೋಗ್ತೀರಾ ಅಂದರೆ. ಗಾಡಿಯಲ್ಲಿ 6 ಮ್ಯಾನ್ಯುವಲ್ ಸ್ಪೀಡ್ ಗೇರ್ ಬರುತ್ತೆ, ಅಂದರೆ 6 ಸ್ಪೀಡ್ ಮ್ಯಾನ್ಯುವಲ್ ಗೇರು. ಪ್ಲಸ್ ಈ ಗಾಡಿಯ ಟೋಟಲ್ ವೆಯ್ಟ್ ಬಂದುಬಿಟ್ಟು 168.2 kgs ಆಫ್ ವೆಯ್ಟ್ ಬರುತ್ತೆ. ತಿರ್ಗಾ ಇದರಲ್ಲಿ 15 ಲೀಟರ್ಸ್ ಆಫ್ ಪೆಟ್ರೋಲ್ ಟ್ಯಾಂಕಿನ ಕೆಪಾಸಿಟಿ ಇರುತ್ತೆ. ಅಂದಾಜಿಗೆ ಒಂದು 30 ಲೆಕ್ಕ ಹಾಕೊಂಡ್ರು ಒಂದು 480 ರೇಂಜಿಗೆ, ಒಂದು 500 ಅಂದ್ಕೊಳ್ಳಿ, ಹೋಗಲಿ 500 ಹತ್ತಿರ ಮೈಲೇಜ್ ಕೊಡೋ ಅಷ್ಟು ಕೆಪಾಸಿಟಿ ಇರುತ್ತೆ. ಸೊ ನೀವು ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ ಅದನ್ನು ಆಮೇಲೆ ತೋರಿಸ್ತೀರಿ. ಸೊ ಮತ್ತು ನಿಮಗೆ ಫ್ರಂಟಲ್ಲೂ ಡಿಸ್ಕ್ ಸಿಗುತ್ತೆ, ಹಾಗೆ ಬ್ಯಾಕಲ್ಲೂ ಕೂಡ ಡಿಸ್ಕ್ ಸಿಗುತ್ತೆ. ಇದು ಬಂದುಬಿಟ್ಟು 249 ಕಾಣಿಸ್ತಿದೆ ಅಂದ್ಕೊತೀನಿ. 249.0cc ವೆಹಿಕಲ್ ಇದು, ಅಂದರೆ ಅದೇ 250cc ವೆಹಿಕಲ್. ಫ್ರಂಟಲ್ಲಿ 110/70 ಸ್ಟೀಲ್ ಬ್ರೇಸ್ನ ಟೈರ್ ಹಾಕಿದ್ದಾರೆ, ಟ್ಯೂಬ್ಲೆಸ್ಸು. ಬ್ಯಾಕಲ್ಲೂ ಕೂಡ 150/60 ಸ್ಟೀಲ್ ಬ್ರೇಸೇ ವೀಲ್ ಹಾಕಿರೋದು, ಅಂದರೆ ಟೈರ್ ಹಾಕಿರೋದು ವಿತ್ ಟ್ಯೂಬ್ಲೆಸ್ ಟೈರ್ಸು. ಸೊ ಬ್ಯಾಕಿಗೆ ನಿಮಗೆ ಅಂದರೆ ಮಡ್ಗಾಡ್ ಸಿಗೋಲ್ಲ, ನೀವು ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಸ್ಕೋಬೋದು. 2,000 ಪರ್ ಏನೋ ಚಾರ್ಜ್ ಆಗುತ್ತೆ ಅದು ಮಡಗಡಿಗೆ. ನೀವು ಶೋರೂಮಿಂದ ಹಾಕ್ಸಿರ ಅಂದರೆ 2,000 ಚಾರ್ಜ್ ಆಗುತ್ತೆ. ಮತ್ತು ಫ್ರಂಟಿಗೂ ಅಷ್ಟೇ ಡೂಮ್ ಇಲ್ಲಿ ಒಂದು ಕ್ಯಾಶ್ ಕಾರ್ಡ್ ಟೈಪ್ ಬರುತ್ತೆ, ಅದು ಅಷ್ಟೇ 2,000 ಸಮಥಿಂಗ್ ಚಾರ್ಜಸ್ ಆಗುತ್ತೆ. ನೀವು ಶೋರೂಮಲ್ಲೇ ಹಾಕ್ಸ್ತೀರಾ ಅಂತ ಅಂದರೆ. ಇನ್ನೊಂದು ಈ ಗಾಡಿ ವಿಶೇಷತೆ ಏನಂದರೆ, ನಿಜ ಬೇರೆ ಗಾಡಿಯಲ್ಲಿ ಅಷ್ಟು ಮಜಾ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಈ ಗಾಡಿಯಲ್ಲಿ ಹೇಳ್ತೀನಲ್ಲ, ನೀವು ಬರೀ ಆಕ್ಸ್ಲೇಟ್ರನ್ನ ರೇವ್ ಮಾಡಿ ಹೊಡೆದ ಅಂದರೆ ಸಾಕು, ಗಾಡಿ ಎಲ್ಲಿ ಕಿತ್ಕೊಂಡು ಹೋಗುತ್ತೋ ನನಗೇನು ಗೊತ್ತಿಲ್ಲ, ಹಂಗೆ ಹೋಗುತ್ತೆ ಮಾತ್ರ. ಅದೊಂದು ಫೈನೆಸ್ಟ್ ಗಾಡಿ ಇದು ಓಡ್ಸೋಕ್ಕೋಸ್ಕರ ಅಂತಲೇ ಹೇಳ್ತೀನಿ. ಸೊ ನನಗೂ ಕೂಡ ಫಸ್ಟ್ ಇಷ್ಟ ಆಗಿದ್ದು R15. ಸೊ ಅದರಲ್ಲಿ ಏನಂದರೆ ಕುತ್ಕೊಂಡು ಹೊಡಿಯೋ ಸಿಸ್ಟಮ್ಮು ಸರಿ ಇಲ್ಲ, ಅಂದರೆ ಓಡಿಸ್ಬೋದು. ಸೊ ಸ್ಟ್ರೆಸ್ ಆಗುತ್ತೆ, ಹ್ಯಾಂಡ್ ಪೈನ್ ಬರುತ್ತೆ, ತಿರ್ಗಾ ಬ್ಯಾಕ್ ಬೋನಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಪೈನ್ ಆಗಿದ್ದರಿಂದ ಆ ಗಾಡಿ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಚೂಸ್ ಮಾಡಿದ್ದೆ ಈ 250 ಡ್ಯೂಕ್ನ. ಇದಲ್ಲೇ 300 ಸಮಥಿಂಗ್ ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಅಷ್ಟೊಂದೇ ನಮಗೆ ಯಾವುದೇ ಪ್ರಾಬ್ಲಮ್ ಸಿಕ್ಕಿಲ್ಲ. ಬೇರೆ ಗಾಡಿಗಳಲ್ಲೆಲ್ಲ ಪ್ರಾಬ್ಲಮ್ಮು ಆಗಿಯೋ ಅದು ಅಂತ ಏನೇನೋ ಅಂತಾರೆ. ಸೊ ದ ಮೈನ್ ಡಿಸ್ಅಡ್ವಾಂಟೇಜಸ್ ನನಗೆ ಈ ಗಾಡೀಲಿ ಫೀಲ್ ಆಗಿದೆ ಅಂದರೆ ಒಂದೇ, ಸೊ ಈ ಮಿರರ್ಸು ಆಲ್ಮೋಸ್ಟ್ ವೇಸ್ಟ್ ಅನ್ಕೊತೀನಿ. ಯಾಕಂದರೆ ಇದು ಯಾವುದೇ ಕಾರಣಕ್ಕೂ ವರ್ಕ್ ಆಗೋಲ್ಲ, ಬರೀ ಇಷ್ಟೇ ಚೂಚೂರು ವರ್ಕ್ ಆಗೋದು. ಐ ಥಿಂಕ್ ಇದು ಮಿರರ್ ಒಂದು ಚೇಂಜ್ ಮಾಡಬೇಕು. ಇದು ಡಾಮಿನರ್ ಮಿರರ್ ಹಾಕ್ಸಿದ್ದಾರೆ ಈ KTMಗೆ, ಮೀನ್ಸ್ ಬಜಾಜ್ಗೂ ಬಾಗಿರೋದ್ರಿಂದ ಈ ಡಾಮಿನರ್ದು ಮಿರರ್ ಹಾಕ್ಸಿರೋದ್ರಿಂದ ಅದು ಐ ಥಿಂಕ್ ಇದೊಂದು ಡಿಸ್ಅಡ್ವಾಂಟೇಜ್ ಈ ಗಾಡಿದು ಅಂತ ಹೇಳ್ತೀನಿ. ಸೊ ಜನ್ಮಕ್ಕೆ ಹೋಗೋ ಇನ್ನೊಂದು ದೊಡ್ಡ ಡಿಸ್ಅಡ್ವಾಂಟೇಜಸ್ ಅಂದರೆ ಇದರಲ್ಲಿ ಮೈನರ್ ಪ್ರಾಬ್ಲಮ್ಸ್ ಅನ್ಬೋದು. ನೀವು ಸಂದಿಯಲ್ಲೂ ಕೈ ಹಾಕಿ ಕ್ಲೀನ್ ಮಾಡೋಕ್ಕಂತರೂ ಸಾಧ್ಯನೇ ಇಲ್ಲ. ನೀವು ಚೆನ್ನಾಗೇ ಒರೆಸಿ ಮೇಂಟೈನ್ ಮಾಡ್ತೀನಿ ಅಂದರೂ ಸಾಧ್ಯನೇ ಇಲ್ಲ ಅನ್ಕೊತೀನಿ. ಯಾಕಂದರೆ ಫುಲ್ ಮೈನ್ಯೂಟ್ ಪಾರ್ಟಿಕಲ್ಸ್ ಥರ ಒಂಥರ ಫುಲ್ ಸಂದಿಯಲ್ಲೆಲ್ಲ ಪಾರ್ಟ್ಸ್ ಕೊಟ್ಟಿರೋದ್ರಿಂದ ಅಷ್ಟು ನೀವು ಕ್ಲೀನ್ ಮಾಡೋಕ್ಕಾಗಲ್ಲ. ಒಟ್ಟು ಈ ಶೇಡ್ಸು, ಈ ಬ್ಲ್ಯಾಕ್ ಕಲರ್ ಏನೇನಿದೆ, ಈ ವೀಲ್ ಬೇಸ್ ಏನಿದೆ, ಮತ್ತು ಮೇಲ್ಗಡೆ ಇವೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೋಬೋದು. ಬಟ್ ಒಳಗಡೆ ಇರೋದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ಅದು ಅನುಭವಿಸಿರೋದಕ್ಕೆ ಹೇಳ್ತಿದ್ದೀನಿ. ಸೊ ನೀವು ಸೈಡ್ ಲುಕ್ ನೋಡೋಕೆ ಹೋಗ್ತೀರಾ ಅಂದರೆ ಈ ರೇಂಜಿಗೆ ಕಾಣಿಸುತ್ತೆ ಲೆಫ್ಟ್ ಸೈಡಿಂದ. ಆದರೆ ಎಲ್ಲರೂ ಹುಡುಗರಿಗೂ ಫಿದಾ ಆಗಿರೋದು ಈ ಫ್ರಂಟ್ ಲುಕ್ಕು ಮತ್ತು
ಇನ್ನೊಂದು ಇದೇ ಎಲ್ಲರೂ ತಲೆಗೆ ಹುಳ ಬಿಡೋದಂದರೆ ಇದೇ ಲುಕ್ಕು. ಈ ಸೈಡ್ ಲುಕ್ ಇದೆಯಲ್ಲ, ಕಾಲೇಜ್ ಗೈಸಿಗೆ ಮತ್ತು ಬಾಯ್ಸಿಗೆ ಏನಂತೇಳಿ ನೋಡಿ ತಲೆ ಕೆಡ್ಸಿಟ್ಬಿಡುತ್ತೆ. ಅದರಲ್ಲೂ ನನಗೂ ಕೂಡ ಸರಿಯಾಗಿ ತಲೆ ಕೆಡಿಸಿದೆ ಈ ಸೈಡಿಂದ ಮಾತ್ರ. ಈ ಶಾಕ್ ಅಬ್ಸರ್ ವೈಟ್ ಕೊಟ್ಟಿರೋದಕ್ಕೂ ಈ ಗಾಡಿ ಲುಕ್ಕಿಗೂ ಚಿಂದಿ ಕಾಣುತ್ತೆ ಮಾತ್ರ. ಸೊ ಅದೇ ಇಷ್ಟು. ಸೊ ಡಿಸ್ಅಡ್ವಾಂಟೇಜ್ ಅಂತ ಹೋದರೆ ಅಷ್ಟೊಂದೇನಿಲ್ಲ, ಬಟ್ ವೈಬ್ರೇಷನ್ ಆಗುತ್ತೆ ಅಂತ ನಾನು ಎಷ್ಟೊಂದು ವೀಡಿಯೋದಲ್ಲಿ ನೋಡಿದ್ದೀನಿ. ಅದು ಫೀಲ್ ಆಗಿಲ್ಲ. ನೋಡೋಣ ಮುಂದೆ ಇನ್ನೊಂದು ಸ್ವಲ್ಪ ಒಂದು 1000 ಕಿಲೋಮೀಟರ್ಸ್ ಹೊಡೆದು ಸರ್ವಿಸ್ ಆದಮೇಲೆ ಗಾಡಿಯಲ್ಲಿ ಯಾವ ಥರ ಅನಿಸುತ್ತೆ ಅವಾಗ ಒಂದು ವೀಡಿಯೋ ಮಾಡ್ತೀನಿ. ಸೊ ಅದಾದಮೇಲೆ ಹೇಳ್ತೀನಿ ವೈಬ್ರೇಷನ್ ಇದೆಯೋ ಇಲ್ಲೋ ಅಂತ. ಇವಾಗಿನವರೆಗೂ ಅಷ್ಟೊಂದೇನು ನಮಗೆ ಫೀಲ್ ಆಗಿಲ್ಲ, ಬಟ್ ನೋಡೋಣ 1000 ಕಿಲೋಮೀಟರ್ಸ್ ಆದಾಗ ವೈಬ್ರೇಷನ್ ಫೀಲ್ ಆಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಎಲ್ಲ ಗಾಡಿ ತೊಗೋಬೇಕಂತೀರಾ ಆಲ್ಮೋಸ್ಟ್ ನೀವು 250cc ಹೋದ್ರೇ ಬೆಟ್ರು. ಯಾಕಂದರೆ 390cc ಹೋಗ್ತೀರಾ ಅಂದರೆ ಒಂದು ತಿಳ್ಕೊಬೇಕಾಗಿರೋದೇನೆಂದರೆ ಫಸ್ಟು ಮೈಂಟೈನ್ ಆಫ್ ಮೈಲೇಜು, ತಿರ್ಗಾ ಗಾಡಿ ಮೇಲೆ ಮೈಂಟೆನ್ಸು. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಜನಕ್ಕೆ KTM ಸರ್ವಿಸಲ್ಲಿ ಮೈಂಟೆನೆನ್ಸ್ ಅನ್ನೋದು ತುಂಬಾ ಕಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತಲೆ ಇಟ್ಕೊಂಡು ಗಾಡಿನ ಚೂಸ್ ಮಾಡಿ. ನೀವು ನನಗೆ 390cc ಬೇಕು ಅಂತ ಹೇಳಿ ಹೋಗ್ಬೇಡಿ, ಮುಂದೆ ಯೋಚನೆ ಮಾಡಿ ತಗೊಳ್ಳಿ. ಸುಮ್ಮನೆ ಅರ್ಜೆಂಟಿಗೆ ಹೋಗಿ ಬೀಳೋಕ್ಕೋಗ್ಬೇಡಿ. ಸೊ 250cc ಆಪ್ಷನ್ ಫಾರ್ ಆಲ್ ದಿ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ಕಾಸು ಇಟ್ಟಿರೋರೆಲ್ಲ 390 ಹೋದರೆ ಏನು ತೊಂದರೆ ಇಲ್ಲ. ಕಾಸು ಇಟ್ಟಿರೋರು ಅಂದರೆ ಅದೇ ಮೇಂಟೆನೆನ್ಸ್ ನಾನು ಮಾಡೋಕ್ಕಾಗುತ್ತೆ ಅನ್ನೋರು 390 ಹೋಗಿ, ಅದರಲ್ಲೇನು ಎರಡು ಮಾತಿಲ್ಲ. ಸೊ ಬಟ್ ಬೇರೆಯವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಬೇಕು ಅಂದರೆ ಐ ಥಿಂಕ್ 250 ಬೆಟರ್ ಆಪ್ಷನ್. ಸೊ 160 ಕೂಡ ಇವಾಗ ಬಿಟ್ಟಿದ್ದಾರೆ, ಅದಕ್ಕೂ ಕೂಡ ಹೋಗಿ ಅಂತಲೇ ಹೇಳ್ತೀನಿ. ಇದು MT ಚೂಸ್ ಮಾಡ್ತಿರೋರು ಮೈಲೇಜಿಗೆ ಹೋಗ್ತೀವಿ ಅಂದರೆ MT ಹೋಗಿ, ಇಲ್ಲಾಂದರೆ ನನಗೆ ಬೇಡ ಅಂತ ನನಗೆ ಟಾರ್ಕು ಇಲ್ಲ ಸ್ಪೀಡ್ ಬೇಕು ಅಂದರೆ ಸೊ ಹೋಗಿ ಬೇರೆ ಮಾತೇ ಇಲ್ಲ, KTMನ ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಬೇರೆ ಡಿಸ್ಅಡ್ವಾಂಟೇಜ್ ಅಂತ ಫೀಲ್ ಏನು ಅಷ್ಟೊಂದಿಲ್ಲ. ಸೊ ಮಿರರ್ ಒಂದು ಐ ಥಿಂಕ್ ಅದೊಂದು ದೊಡ್ಡ ಇದೆ ಅಂದ್ಕೊತೀನಿ, ಅದು ತೆಗೆದುಬಿಡಬೇಕು. ಲುಕ್ ಏನು ನೋಡೋಕೆ ಹೋಗ್ತೀರಾ, ಇದು ಕೂಡ ನೀವು MTಯಲ್ಲಿ ಸ್ವಲ್ಪ ಕಾಣ್ಬೋದು. ಸೊ ಐ ಥಿಂಕ್ ಇದು ಕೂಡ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನಿಸುತ್ತೆ. ಸ್ವಲ್ಪ ಇದು ವೈಬ್ರೇಷನ್ ಸಿಗುತ್ತೆ ನೀವು ಗಾಡಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ. ಬೇರೆ ಎಲ್ಲ ಓಕೆ. ಡಿಸ್ಅಡ್ವಾಂಟೇಜಸ್ ಅದೇ, ಮಳೆಗಾಲದಲ್ಲಿ ಈ ಕ್ರ್ಯಾಶ್ ಗಾರ್ಡು ಏನಿದೆ, ರೈನ್ ಕ್ರ್ಯಾಶ್ ಗಾರ್ಡು, ಅದು ತುಂಬಾ ಯೂಸ್ ಆಗುತ್ತೆ. ಇಲ್ಲಾಂದರೆ ಫುಲ್ ಅಲ್ಲಿವರೆಗೂ ಸಿಡಿಯುತ್ತೆ. ಸೊ ಅದೊಂದು ನೀವು ಹಾಕ್ಸ್ಕೊಂಡ್ರೆ ಬೆಟರ್ ಅನ್ಕೊತೀನಿ ಮಳೆಗಾಲದಲ್ಲಿ. ಬಟ್ ಲುಕ್ಕು ಹೋಗುತ್ತೆ ಗಾಡಿದಷ್ಟೇ. ಸೊ ನಿಮಗೆ ಲುಕ್ ಬೇಕಂದರೆ ಜಸ್ಟ್ ರಿಮೂವ್ ದಿ ಮಿರರ್ ಅಷ್ಟೇ, ಎಂಜಾಯ್ ಮಾಡಿ. ಬೇರೆ ಏನೂ ಡಿಸ್ಅಡ್ವಾಂಟೇಜಸ್ ಅನ್ನೋದೇ ಸಿಗೋಲ್ಲ. ಸೊ ಇಷ್ಟು ನನ್ನ ಒಂದು ತಿಳಿದೋ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ಹೇಳ್ತಿದ್ದೀನಿ. ಸೊ ಯಾರೆಲ್ಲ ತೊಗೋಬೇಕಂತಿದ್ದೀರಾ ಸೊ ತಗೊಳ್ಳಿ. ಇನ್ನೂ ನನಗೆ ಇದ್ರಿಗಿಂತ ಇಷ್ಟ ಆಗಿದೆ ಅಂದರೆ ಸೆಕೆಂಡ್ ಜೆನ್ 250cc ಇದು ಒಂಥರ ಸಖತ್ ಇಷ್ಟ ಆಗಿತ್ತು ನನಗೆ. ಬಟ್ ಜನ್ರೇಷನ್ 3 ಬಂದಾಗಿಂದ ಸೊ ಇದನ್ನೇ ತಗೋಣ ಅಂತೇಳಿ ಚೂಸ್ ಮಾಡಿದ್ದು ನಾನು ನಮ್ಮಣ್ಣ. ಸೊ ಫಸ್ಟೇ ರೆಡಿಯಾಗಿರ್ರಿ. ಇನ್ನೊಂದೇನೆಂದರೆ ಈ ಕಲರ್ ತೊಗೊತೀನಿ ಅಂದರೆ ಧೂಳಂತರೂ ಪಕ್ಕ ಮೆತ್ಕೊಳುತ್ತೆ. ಧೂಳಂತರೂ ನೀವು ಒರೆಸ್ಲಿಲ್ಲ ಅಂದರೂ ಇಟ್ಕೊಳುತ್ತೆ. ಸೊ ಬ್ಲ್ಯಾಕ್ ಕಲರ್ ಚಾಯ್ಸ್ ಮಾಡ್ತಿದ್ದೀರಾ ಅಂದರೆ ಅದೊಂದು ಡಿಸ್ಅಡ್ವಾಂಟೇಜು, ಒರೆಸ್ತಿರ್ಬೇಕು ಯಾವಾಗಿದ್ರು. ಸೊ PPF ಮಾಡಿಸಿದ್ರೆ ಬೆಟರ್ ಅಂದ್ಕೊತೀನಿ, ಬಟ್ ನಿಮ್ಮಿಷ್ಟ. ಅದು ಬ್ಲ್ಯಾಕ್ ಚೂಸ್ ಮಾಡ್ತೀರಾ ಅಂದರೆ ನೀವು ಫಸ್ಟಿಗೆ ಗೊತ್ತಿರಬೇಕು. ಬ್ಲ್ಯಾಕ್ ಅಂತ ಇದ್ದ ತಕ್ಷಣವೇ ಮನಸ್ಸಿಗೆ ಬಂದುಬಿಡುತ್ತೆ, ಅಲ್ಲ ತಲೆಗೆ ಬಂದುಬಿಡುತ್ತೆ ಏನಂದರೆ ಕಣಪ್ಪ ಪಕ್ಕ ಧೂಳು ಆಗೇ ಆಗುತ್ತಂತ. ಅದು 100ಕ್ಕೆ 100 ನಿಜ, ಪಕ್ಕ ಇದು ಧೂಳು ಆಗೇ ಆಗುತ್ತೆ. ಸೊ ನೀವು ಒರ್ಸೋಕ್ಕೂ ಕೂಡ ಮೈಂಟೈನ್ ಮಾಡೋಕ್ಕೂ ಕೂಡ ಎಲ್ಲದಕ್ಕೂ ಫಸ್ಟೇ ರೆಡಿಯಾಗಿರಬೇಕು. ಓಕೆನಾ? TTಗೆ ಹೋಗ್ತೀರಾ ಅಂದರೆ ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಸಿಗೋಲ್ಲ. ಐ ಥಿಂಕ್ ಕುಷನ್ ಹಾಕ್ಸ್ಕೋಬೇಕು ಇದಕ್ಕೆ. ನಾನು ಲಾಂಗ್ ರೇಂಜು ಇವಾಗ 200 ಕಿಲೋಮೀಟರ್ಸ್ ಏನೋ ಹೊಡೆದಿದ್ದೀನಿ, ಬಟ್ ಫೀಲ್ ಆಗುತ್ತೆ ನಿಮಗೆ. ಏನಂದರೆ ಅಷ್ಟೊಂದು ಲಾಂಗ್ ರೇಂಜಿಗೆಲ್ಲ ಗಾಡಿ ಹೊಡಿಬೋದು, ಬಟ್ ಸೀಟ್ ಚೆನ್ನಾಗಿಲ್ಲ, ಮತ್ತು ಬ್ಯಾಕ್ ಕೂಡ ಇದು ಚೆನ್ನಾಗಿಲ್ಲ ಅಷ್ಟೊಂದು. ನೀವು ಸೀಟ್ನ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಲಾಂಗ್ ರೈಡ್ಸ್ ಹೋಗ್ತೀರಾ ಅಂತ ಅಂದರೆ, ಬಟ್ ಅದೇ ಸೀಟ್ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಫಾರ್ ಲಾಂಗ್ ರೈಡ್ಸ್. ಫಾರ್ ಶಾರ್ಟ್ ರೈಡ್ಸ್ ಅಂದರೆ ನೀವು ಅದೇ ಕಾಲೇಜಿಗೆ ಒಂದು 20 ಕಿಲೋಮೀಟ್ರ್ ಹಂಗೆ ಹೋಗ್ತೀರಾ ಅಂದರೆ ಸಾಕಿದೆ, ಮೇಂಟೈನ್ ಮಾಡಿದರೆ ಇದರಲ್ಲೇ ಬೇಜಾನ ಬಿಡುತ್ತೆ. ಬಟ್ ಲಾಂಗ್ ರೈಡ್ಸ್ ಹೊಡಿತೀನಿ ಅಂದರೆ ಈ ಸೀಟು ಕಂಫರ್ಟಬಲ್ ಇಲ್ಲ, ಚೇಂಜ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಡ್ಯೂಕ್ 250ಯ ರಿವ್ಯೂ ಇಷ್ಟು ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿರೋದೆಲ್ಲ ಏನೇನಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕ್ಲಾಸ್ ಪರ್ಸನ್ ಆಗಿ ನೀವು ಈ ಗಾಡಿನ ಚೂಸ್ ಮಾಡ್ತೀರಾ ಅಂದರೆ ನನ್ನ ಅನಿಸಿಕೆಯಲ್ಲಿ ಓಕೆ. ಬಟ್ ಬೇರೆ ಗಾಡಿ ಕೂಡ ಆಪ್ಷನ್ ಇದೆ. ನೀವು ಹೋಗ್ತೀರಾ ಅಂದರೆ ಮೈಲೇಜ್ ಪರ್ಪಸ್ಸಿಗೆ ಹೋದರೆ MT ಚೂಸ್ ಮಾಡಿದರೂ ಓಕೆ. ಮೈಲೇಜ್ ಪರ್ಪಸ್ಸಿಗೆ ಬೆಸ್ಟ್ ಗಾಡಿ ಅಂತ ಅನ್ಬೋದು. ಸೊ ನಿಮಗೆ ಲುಕ್ಸು ಅಥವಾ ನಿಮಗೆ ಒಂದು ಫೀಲ್ ಬೇಕು ಜೋರಾಗಿ ಓಡಿಸಿ ಅದು ಇದು ಅಂದರೆ ನೀವು ಆರಾಮ್ಸೆ ಡ್ಯೂಕ್ 250 ಹೋಗಿ.
ಇಲ್ಲಾಂದರೆ ನೀವು MT ಚೂಸ್ ಮಾಡ್ತೀನಿ ಅಂದರೂ ಬೆಟರ್ ಆಪ್ಷನ್ನೇ. ಸೊ ನಿಮಗೆ ಯಾವ ರೀತಿಯಲ್ಲಿ ಅನ್ವಯಿಸುತ್ತೆ ಆ ಥರದ ರೀತಿಯಲ್ಲಿ ತೊಗೊಳ್ಳಿ. ಸೊ ಇದನ್ನು ತೊಗೊಂಡು ಸುಮ್ಮನೆ ಆಮೇಲೆ ಇದು ಮಾಡೋಕ್ಕಾಗಲಿಲ್ಲ ಅದು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೇಡಿ. ಸೊ ನಿಮ್ಮ ಒಂದು ಬೆಟರ್ ಆಪ್ಷನಿಗೆ, ನಿಮ್ಮ ಒಂದು ಯೂಸಿಗೆ ಯಾವ ಗಾಡಿ ಚೆನ್ನಾಗಿ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಸೊ ಇದಾಗಿತ್ತು ಈ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ಎಲ್ಲರಿಗೂ ತೊಗೊಳ್ಳೋರಿಗೆ ಅಂದರೆ ಯೂಸ್ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಲ್ಲಿವರೆಗೂ ಜೈ ಕರ್ನಾಟಕ.